ಶ್ರೀಗುರುಭ್ಯೋ ನಮಃ. ಹರಿ ಓಂ. ಓಂ ನಮಃ ಸೂರ್ಯಃ ಪಿತಾಮಹೋ ವ್ಯಾಸಃ ವಸಿಷ್ಠೋ ತ್ರಿಪರಾಶರಃ ಕಶ್ಯಪೋ ನಾರದೋ ಗಾರ್ಗ್ಯಃ ಮರೀಚಿರ್ಮುನಿರಂಗಿರಾಃ ರೋಮಶಃ ಪೌಲುಷಶ್ಚೈವ ಚಮನೋ ಯಮನೋ ಭೃಗುಃ ಶೌನಕೋಷ್ಟಾದಶಶ್ಚೇತಿ ಜ್ಯೋತಿಷ್ಶಾಸ್ತ್ರಪ್ರವರ್ತಕಾಃ. ನಮೋ ಋಷಿಭ್ಯಃ ನಮೋ ಮಹದ್ಭ್ಯಃ. ಪ್ರಿಯ ವೀಕ್ಷಕರೇ, ಭಗವಂತ ಶುಭವನ್ನು ಉಂಟು ಮಾಡಲಿ. ಆತ್ಮೀಯರೇ, ಆಗಸ್ಟ್ ತಿಂಗಳಲ್ಲಿ ಕನ್ಯಾ ರಾಶಿಯವರಿಗೆ ಹೇಗಿದೆ ಮಾಸ ಭವಿಷ್ಯ ಎಂಬುದನ್ನು ತಿಳ್ಕೊಳ್ಳೋಣ. ನೋಡಿ, ನಾವು ಹೇಳುವಂಥದ್ದು ಗೋಚಾರ ಫಲ. ಉತ್ತರ ನಕ್ಷತ್ರ 2, 3, 4ನೇ ಪಾದ, ಹಾಗೆ ಹಸ್ತ ನಕ್ಷತ್ರ 1, 2, 3, 4ನೇ ಪಾದ, ಚಿತ್ತಾ ನಕ್ಷತ್ರ 1, 2ನೇ ಪಾದ. ನೀವು ವಿಡಿಯೋ ಮುಗಿವರೆಗೂ ಕೂಡ ನೀವು ನೋಡ್ತಾ ಇರಿ. ನಕ್ಷತ್ರ ಪರಿಹಾರಗಳು ಏನು ಎಂಬುದನ್ನು ಕೂಡ ನಾವು ಗಮನಿಸೋಣ. ಹಾಗೆ ಬಹಳ ಮುಖ್ಯವಾಗಿ ಗ್ರಹಸ್ಥಿತಿ ರಾಶಿಯಲ್ಲಿ ಶುಕ್ರ, ನಿಮಗೆ 2ನೇ ಮನೆ ಅಧಿಪತಿಯಾದಂತಹ ಭಾಗ್ಯಾಧಿಪತಿ ಶುಕ್ರ ರಾಶಿಯಲ್ಲಿ ಕೂತಿದ್ದಾನೆ, ಅದು ಬಹಳ ಒಳ್ಳೆಯದು. ಹಾಗೆ ರಾಶಿಯಿಂದ ಷಷ್ಠ ರಾಶಿಯಲ್ಲಿ ರಾಹು, ಸಪ್ತಮ ರಾಶಿಯಲ್ಲಿ ಶನೇಶ್ಚರ, ಹಾಗೆ ದಶಮದಲ್ಲಿ ಕುಜ, ಏಕಾದಶಿಯಲ್ಲಿ ರವಿ ಬುಧ ಗುರು, ಹಾಗೆ 12ನೇ ರಾಶಿಯಲ್ಲಿ ಕೇತು. 17ನೇ ತಾರೀಕು ಮತ್ತು 22ನೇ ತಾರೀಕಿಗೆ ಸ್ವಲ್ಪ ಚೇಂಜ್ ಆಗ್ತಾರೆ ಗ್ರಹಗಳು. ಒಂದು ರವಿಯೂ ಕೂಡ 12ನೇ ರಾಶಿಗೆ ಬರ್ತಾನೆ, ಹಾಗೆ ಬುಧನೂ ಕೂಡ 22ಕ್ಕೆ ಬರ್ತಾನೆ. ಹೀಗೆ ಗ್ರಹಸ್ಥಿತಿಯೂ ಕೂಡ ಬದಲಾವಣೆ ಆಗ್ತದೆ. ಇದು ಆಷಾಢ ಮಾಸ. ಆಷಾಢ ಮಾಸದಲ್ಲಿ ನೋಡಿ, ವರಮಹಾಲಕ್ಷ್ಮಿನ ವಿಶೇಷವಾಗಿ ಪೂಜೆ ಪುನಸ್ಕಾರಗಳನ್ನು ಮಾಡುವಂಥದ್ದು, ಮಹಾಲಕ್ಷ್ಮಿಯ ಅನುಗ್ರಹ ಆಶೀರ್ವಾದ ಆಗಲಿ ಅಂಥೇಳಿ ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡುವಂಥದ್ದು. ಪ್ರತಿ ಶುಕ್ರವಾರವೂ ಕೂಡ ಮಹಾಲಕ್ಷ್ಮಿ ಪೂಜೆ ಮಾಡುವಂಥದ್ದು. 2ನೇ ತಾರೀಕಿಗೆ ಸಂಕಷ್ಟರ ಚತುರ್ಥಿ, ಹಾಗೆ 4ನೇ ತಾರೀಕಿಗೆ ಚಾಮುಂಡೇಶ್ವರಿ ಜನ್ಮೋತ್ಸವ, 7ನೇ ತಾರೀಕು ಕೂಡ ಶುಕ್ರವಾರ. ಹಾಗೆ ಪ್ರತಿ ಶುಕ್ರವಾರವೂ ಕೂಡ ವರಮಹಾಲಕ್ಷ್ಮಿ ಪೂಜೆ ಮಾಡುವಂಥದ್ದು. ಒಂದು 15 ದಿವಸ ಉಳಿತದೆ ಈ ತಿಂಗಳಲ್ಲಿ. ಇನ್ನು 10ನೇ ತಾರೀಕಿಗೆ ಸೋಮ ಪ್ರದೋಷ, 12ನೇ ತಾರೀಕು ಜ್ಯೋತಿರ್ ಭೀಮೇಶ್ವರ ವ್ರತ ಮತ್ತು ನಾಗರ ಅಮಾವಾಸ್ಯೆ ಅಂತ ಹೇಳಿದೆ. ಹಾಗೆ 13ನೇ ತಾರೀಕಿಗೆ ನಾಗ ಚತುರ್ಥಿ, 17ನೇ ತಾರೀಕಿಗೆ ನಾಗರ ಪಂಚಮಿ. ಬಹಳ ಮುಖ್ಯವಾಗಿ ನಾಗರ ಪಂಚಮಿಯು ಕೂಡ 17ನೇ ತಾರೀಕಿಗಿದೆ. ಹಾಗಾಗಿ 13ನೇ ತಾರೀಕು ನಂತರದಲ್ಲಿ ನಮಗೆ ಶ್ರಾವಣ ಮಾಸ ಶುರುವಾಗುತ್ತೆ. ಹಬ್ಬ ಹರಿದಿನಗಳು, ಪೂಜೆ ಪುನಸ್ಕಾರಗಳನ್ನು ಮಾಡುವಂತಹದ್ದು. ಹಾಗಾಗಿ ನಾಗರ ಪಂಚಮಿ ಮರೆಯದೇ ಇದ್ದಾಗ 17ನೇ ತಾರೀಕು. ಹಾಗೆ 17ನೇ ತಾರೀಕಿಗೆ ಪುನಃ ಮತ್ತು ಸಂಕ್ರಾಂತಿಯೂ ಕೂಡ ಇದೆ, ದಕ್ಷಿಣಾಯಣ ಪುಣ್ಯಕಾಲ. ಬಹಳ ಮುಖ್ಯವಾಗಿ ಗಮನಿಸಬೇಕು ನಾವು. ದಕ್ಷಿಣಾಯಣ ಪುಣ್ಯಕಾಲ ಅಂತಂದು ಸಿಂಹ ಸಂಕ್ರಾಂತಿಗೆ ದಕ್ಷಿಣಾಯಣ ಪುಣ್ಯಕಾಲ ಅಂಥೇಳಿ ಹೇಳ್ತಾರೆ. ಅಂತಹ ಬಹಳ ಉತ್ತಮವಾದಂಥದ್ದು. ಹಾಗೆ 21ನೇ ತಾರೀಕಿಗೆ ವರಮಹಾಲಕ್ಷ್ಮಿಯ ವ್ರತ, ಬಹಳ ಮುಖ್ಯವಾಗಿ ಗಮನಿಸಬೇಕು. ವರಮಹಾಲಕ್ಷ್ಮಿ ಹಬ್ಬ 21ನೇ ತಾರೀಕಿಗೆ ಯಾರಿಗೆ ಗೊತ್ತಿಲ್ಲ ಅಂಥೇಳಿ ಎಲ್ಲರೂ ಕೂಡ ಹಬ್ಬ ಹರಿದಿನದಲ್ಲಿ ಪೂಜೆ ಪುನಸ್ಕಾರಗಳನ್ನು ಮಾಡ್ತಾ ಇರ್ತಾರೆ. ಬಹಳ ಮುಖ್ಯವಾಗಿ ವರಮಹಾಲಕ್ಷ್ಮಿ ಹಬ್ಬದ ದಿವಸ ಪೂಜೆ ಪುನಸ್ಕಾರಗಳನ್ನು ಮಾಡಬೇಕು. 24ನೇ ತಾರೀಕಿಗೆ ಮತ್ತು ಏಕಾದಶಿ ಇದೆ. 26 ಋಗ್ವೇದಿಗಳು ಉಪಕ್ರಮ, 28 ತೈತ್ರಿ ಯಜುರು ಉಪಕ್ರಮವೂ ಕೂಡ ಇದೆ. 30ನೇ ತಾರೀಕು ರಾಘವೇಂದ್ರ ಸ್ವಾಮಿಗಳ ಆರಾಧನೆ, 31ಕ್ಕೆ ಸಂಕಷ್ಟರ ಚತುರ್ಥಿ. ಹೀಗೆ ಇದೆ. ಒಟ್ಟಿನಲ್ಲಿ ಹಬ್ಬ ಹರಿದಿನಗಳು ಬಹಳ ಇದೆ. ಕನ್ಯಾ ರಾಶಿಯವರು ಚಿಂತೆ ಕೆಲವೊಂದಷ್ಟು ವಿಷಯದಲ್ಲಿ ಮಾಡ್ತಾ ಇದ್ದೀರಿ, ಕೆಲವೊಂದಷ್ಟು ವಿಷಯದಲ್ಲಿ ಒಳ್ಳೆಯದಾಗ್ತಾ ಇದೆ, ಯಾವುದೋ ಕೆಲವೊಂದಷ್ಟು ಲಾಭಾಂಶಗಳು ಕೂಡ ಸಿಗ್ತಾ ಇದೆ. ಆದರೆ ಕೆಲವೊಂದಷ್ಟು ವಿಷಯದಲ್ಲಿ ನಷ್ಟ, ಚಿಂತೆ, ಟೆನ್ಷನ್ನುಗಳು ಕೂಡ ನಿಮಗೆ ಆಗ್ತಾ ಇದೆ ಅಲ್ವಾ? ನೋಡೋಣ ಏನೇನೋ ಆ ಭಗವಂತ ಅನುಗ್ರಹ ಮಾಡ್ಬೋದು ಈ ತಿಂಗಳಲ್ಲಿ ಅಂಥೇಳಿ. ಯಾಕಂದರೆ ಒಳಿತಾದಂಥ ಶುಕ್ರ ರಾಶಿಯಲ್ಲೂ ಕೂತಿದ್ದಾನೆ, ಇನ್ನು ದಶಮದಲ್ಲಿ ಕುಜ ಕೂತಿದ್ದಾನೆ. ಹಾಗಾಗಿ ಆದಷ್ಟು ಶುಭಗ್ರಹಗಳನ್ನು ಫಸ್ಟ್ ನಾವು ಗಮನ ಇಟ್ಕೊಂಡು ಪ್ರಯತ್ನ ಮಾಡೋಣ. ಒಂದನೇದಾಗಿ ಹಣಕಾಸಿನಲ್ಲಿ ಏನೋ ಈ ತಿಂಗಳಲ್ಲಿ ಸ್ವಲ್ಪ ಬದಲಾವಣೆ ಆಗುವಂಥದ್ದು. ಉದ್ಯೋಗ ಕಳ್ಕೊಂಡವರಿಗೆ ಎಲ್ಲೋ ಒಂದು ಕಡೆಗೆ ಉದ್ಯೋಗಕ್ಕೆ ಅವಕಾಶ ಆಗುವಂಥದ್ದು. ಯಾಕಂದರೆ ಉದ್ಯೋಗದಲ್ಲಿ ಎಷ್ಟೋ ಸಲ ನಾವು ಯೋಚನೆ ಮಾಡ್ತಾ ಇರ್ತೇವೆ, ಉದ್ಯೋಗದಲ್ಲಿ ತೊಂದರೆ, ಕಿರಿಕಿರಿ, ತಾಪತ್ರೆಗಳು, ಹೀಗೆ 10 ಸಮಸ್ಯೆಗಳಿರುತ್ತೆ. ಹಾಗಾಗಿ ಉದ್ಯೋಗದಲ್ಲಿ ಎಲ್ಲೋ ಒಂದು ಲಾಭಾಂಶಗಳು, ಉದ್ಯೋಗದಲ್ಲೆಲ್ಲೋ ಅವಕಾಶ ಸಿಗುವಂಥದ್ದು. ಉದ್ಯೋಗದಲ್ಲಿ ಇನ್ನೂ ಕೂಡ ನಿಮಗೆ ಹೆಚ್ಚಿನದಾದಂಥ ಅವಕಾಶಗಳನ್ನು ಕುಜ ಕೊಡ್ತಾನೆ. ಮತ್ತು ಪ್ರಯಾಣ, ಷಷ್ಠ ರಾಶಿಯಲ್ಲಿ ರಾಹು ಇದ್ದಾನೆ. ಬಹಳಷ್ಟು ಪ್ರಯಾಣ ಮಾಡ್ತಾ ಇದ್ದೀರಿ, ಆ ಪ್ರಯಾಣಗಳು ಇನ್ನೂ ಚೆನ್ನಾಗಿ ಆಗ್ತದೆ. ಯಾಕಂದರೆ ಎಷ್ಟೋ ಸಲ ನಾವು ಪ್ರಯಾಣ ಮಾಡ್ತಾ ಇರ್ತೇವೆ, ಸುಮ್ಮನೆ ತಿರುಗ್ತಾ ಇರ್ತೇವೆ, ಅದ್ರ ಕೆಲಸ ಆಗೋದಿಲ್ಲ. ಆದರೆ ಈ ತಿಂಗಳಲ್ಲಿ ಎಲ್ಲೆಲ್ಲಿ ಸುತ್ತಾಡ್ತಿರೋ, ಎಲ್ಲೆಲ್ಲಿ ಕೆಲಸಕ್ಕೋಸ್ಕರ ಹೋಗ್ತಿರೋ ಅಲ್ಲೆಲ್ಲ ಹೆಚ್ಚಿನದಾದಂಥ ಅವಕಾಶಗಳಾಗುತ್ತೆ. ಹಾಗಾಗಿ ಒಂದು ಆರ್ಥಿಕವಾದಂತಹ ದಾರಿಗಳು, ಬೇರೆ ಬೇರೆ ಇನ್ಕಮ್ ಸೋರ್ಸ್ಗಳು ಕೂಡ ಸೃಷ್ಟಿಯಾಗುವಂಥದ್ದು. ಮತ್ತು ಸ್ವಂತ ಕೆಲಸ ಮಾಡಬೇಕು, ಸಣ್ಣದಾದರೂ ಪರವಾಗಿಲ್ಲ, ಚಿಕ್ಕದಾದಂಥ ಒಂದು ಫ್ಯಾಕ್ಟ್ರಿ ಮಾಡಬೇಕು, ಅಥವಾ 10 ಜನಕ್ಕೆ ಕೆಲಸ ಕೊಡಬೇಕು. ಇಂತಹ ಮನಸ್ಥಿತಿ ಇದ್ದರೆ ನಿಮಗೆ ಭಾಳ ಶುಕ್ರ ರಾಶಿಗೆ ಬಂದಾಗ ಬಹಳಷ್ಟು ಬದಲಾವಣೆ ಕೊಡ್ತಾನೆ, ಕೆಲವೊಂದು ಚೇತರಿಕೆಯನ್ನು ಕೂಡ ಕೊಡ್ತಾನೆ. ಅದು ಬಹಳ ಒಳ್ಳೆಯದಾದಂಥದ್ದು. ಹಾಗೆ ಅಲಂಕಾರಿಕವಾದಂಥ ವಸ್ತುಗಳಲ್ಲಿ ನೋಡಿ, ಈ ರಾಶಿಯವರು ಏನಾದರೂ ಬರವಣಿಗೆ ಮಾಡ್ತಾ ಇದ್ದವರಿದ್ದರೆ ಅಥವಾ ನೃತ್ಯ ಕಲಾಕ್ಷೇತ್ರದಲ್ಲಿದ್ದರೆ ಇಂಥವರಿಗೆಲ್ಲ ಬಹಳ ಒಳ್ಳೆಯದನ್ನು ಕೂಡ ಮಾಡ್ತಾನೆ. ಎಷ್ಟೋ ಸಲ ನಾವು ಯೋಚನೆ ಮಾಡ್ತಾ ಇರ್ತೇವೆ, ಸುಮ್ಮನೆ ಆ ಕಡೆ ಈ ಕಡೆ ಸುತ್ತುತ್ತೇವೆ, ಯಾವ ಕೆಲಸವೂ ಆಗೋದಿಲ್ಲ. ಆದರೆ ಈ ಶುಕ್ರ ರಾಶಿಗೆ ಬಂದಾಗ ಕಲೆ, ಸಾಹಸ, ನೃತ್ಯ, ಹಾಗೆ ಚಿತ್ರಕಲೆ ಮೊದಲಾದಂತಹ ಫೀಲ್ಡಲ್ಲಿದ್ದಂಥವರಿಗೆ ಹೆಚ್ಚಿನದಾದಂಥ ಅವಕಾಶಗಳನ್ನು ಕೂಡ ಶುಕ್ರ ನೀಡ್ತಾನೆ. ಇದು ಬಹಳ ಒಳ್ಳೆಯದಾದಂಥದ್ದು.
ಹಾಗೆ ಕುಟುಂಬ ಸ್ಥಾನದಲ್ಲೂ ಕೂಡ ಸ್ವಲ್ಪ ಸಮೃದ್ಧಿ ಕೊಡ್ತಾನೆ. ಸ್ವಲ್ಪ ವಿವಾಹಾದಿ ಮಂಗಲ ಕಾರ್ಯಗಳಿಗೆ ಪ್ರಯತ್ನ ಮಾಡಿ. ಯಾಕಂದರೆ ಶುಕ್ರನು ರಾಶಿಯಲ್ಲಿದ್ದಾನೆ, ಸಪ್ತಮ ರಾಶಿಗೆ ದೃಷ್ಟಿ ಇರ್ತದೆ. ಹಾಗಾಗಿ ವಿವಾಹಾದಿ ಮಂಗಲ ಕಾರ್ಯಕ್ಕೆ ನೋಡಿ ಶ್ರಾವಣ ಮಾಸ ಬಂದಿದೆ. ಹಾಗಾಗಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಪ್ರಯತ್ನ ಮಾಡಿ. ಮನುಷ್ಯ ಪ್ರಯತ್ನ ಮಾಡಿದ್ರೆ ಕೊನೆಗೆ ದೈವಾನುಗ್ರಹ. ಮನುಷ್ಯ ಪ್ರಯತ್ನವನ್ನೇ ಮಾಡಿಲ್ಲ ಅಂತಾದರೆ ದೈವಾನುಗ್ರಹವು ಕೂಡ ಆಗುವಂಥದ್ದು ಸ್ವಲ್ಪ ಕಷ್ಟ. ಹಾಗಾಗಿ ಎಷ್ಟಾಗುತ್ತೋ ಅಷ್ಟು ಮನುಷ್ಯ ಪ್ರಯತ್ನ, ಮನುಷ್ಯನ ಎಲ್ಲ ರೀತಿಯಾದಂಥ ಸಾವಕಾಶವಾಗಿ ಭಗವಂತನನ್ನು ಮಾಡಬೇಕು. ಹಾಗೆ ಎರಡನೇದಾಗಿ ಬಹಳ ಮುಖ್ಯವಾಗಿ ಆರೋಗ್ಯದ ವಿಷಯದಲ್ಲೂ ಸ್ವಲ್ಪ ಚೇತರಿಕೆ. ನೋಡಿ, ಏಕಾದಶದಲ್ಲಿದ್ದರೂ ರವಿ ಒಳ್ಳೆಯದೇ, 12ನೇ ರಾಶಿಯಲ್ಲಿದ್ದರೂ ರವಿ ನಿಮ್ಮ ರಾಶಿಗೆ ಒಳ್ಳೆಯದೇ. ಹಾಗಾಗಿ ಸ್ವಲ್ಪ ಆರೋಗ್ಯದಲ್ಲಿ ಚೇತರಿಕೆ ಆಗುವಂಥದ್ದು, ಆರೋಗ್ಯ ವಿಷಯದಲ್ಲಿ ಏನೋ ಒಂದು ಸಮಾಧಾನ ಅವಕಾಶಗಳು ಸಿಗುವಂಥದ್ದು ಇದು ಒಳ್ಳೆಯದೇ ಇದೆ. ಹಾಗಾಗಿ ಆರೋಗ್ಯಕ್ಕೇನು ಅಷ್ಟು ತಲೆ ಕೆಡಿಸ್ಕೊಳ್ಳೋದು ಬೇಡ. ಆದರೆ ಸಪ್ತಮ ರಾಶಿಯಲ್ಲಿ ಶನೀಶ್ವರ ಇದ್ದಾನೆ. ಸ್ವಲ್ಪ ಮೂಳೆ ನೋವು ಬಂದರೆ ಅಥವಾ ಏನಾದರೂ ಕೂಡ ಕಫ ಶರೀರದಲ್ಲಿ ಜಾಸ್ತಿ ಆದರೆ ಅದಕ್ಕೆಲ್ಲ ಸ್ವಲ್ಪ ಚಿಕಿತ್ಸೆಗಳು ಬೇಕಾಗಬಹುದು. ಇಲ್ಲ ಅಂತಾದರೆ ಯಾವ ತಲೆ ಕೆಡಿಸ್ಕೊಳ್ಳೋದು ಬೇಡ ನೀವು, ಅದಾಗೋದು ಚೆನ್ನಾಗಿ ಅನುಕೂಲಕರವಾಗಿ ಆಗುತ್ತದೆ. ಇನ್ನು ಸಪ್ತಮದ ಶನೀಶ್ವರನು ಒಂದು ಹಂತಕ್ಕೆ ಕೆಲವೊಂದಷ್ಟು ವಿಷಯಕ್ಕೆ ವಿಳಂಬ ಮಾಡ್ತಾ ಇದ್ದಾನೆ. ವಾಹನದಲ್ಲಿ ಟ್ರಾವೆಲ್ಸ್ ಏನಾದರೂ ಇದ್ದರೆ ಸ್ವಲ್ಪ ನಿಧಾನ ಆಗುವಂಥದ್ದು, ಅಥವಾ ನೀವು ಕೋರ್ಟು ಕಚೇರಿ ಕೆಲಸ ಮಾಡ್ತಾ ಇದ್ದರೆ ಸ್ವಲ್ಪ ನಿಧಾನವಾಗಿ ಮಂದಮತಿಯಾದಂತಹ ಕೆಲಸಗಳಾಗುವಂಥದ್ದು. ಯಾಕಂದರೆ ಕೋರ್ಟಲ್ಲಿ ನಮ್ಮ ಜಡ್ಜ್ಮೆಂಟ್ ಆಗುತ್ತೆ ಅಥವಾ ಮುಂದೆ ಹೋಗುತ್ತೆ, ಅವಕಾಶ ಸಿಗುತ್ತೆ ಅಂತಂದರೆ ಸಿಗದೇ ಇನ್ನೂ ಒದ್ದಾಡ್ತಾ ಇರುವಂಥದ್ದು. ಏನೋ ಒಂದು ರಜೆ ಬರುತ್ತೆ, ಅಥವಾ ಯಾರೋ ಒಬ್ಬರು ಬರಲ್ಲ, ಅಥವಾ ನಿಮ್ಮ ವಿರುದ್ಧವಾದವರು ಬರಲ್ಲ, ಅಥವಾ ಏನೋ ಕಾನೂನು ರೀತಿಯಲ್ಲಿ ತೊಡಕಾಗುತ್ತೆ. ಹೀಗೆ ಇಂತಹ ಪರಿಸ್ಥಿತಿ ಎಲ್ಲ ಇದ್ದರೆ ಅದು ಸ್ವಲ್ಪ ವಿರುದ್ಧವಾಗಿ ತೊಂದರೆ ಥರದಲ್ಲಿ ಅನಾನುಕೂಲ ಆಗುವಂಥ ಹಂತ ಇದೆ. ಹಾಗಾಗಿ ಸ್ವಲ್ಪ ಪಾರ್ಟ್ನರ್ ವಿಷಯದಲ್ಲಿ ಏನಾದರೂ ಇಬ್ಬರು ಸೇರಿ ಕೆಲಸ ಮಾಡ್ತಾ ಇದ್ದರೆ, ಅಥವಾ ಇಬ್ಬರು ಸೇರಿ ಎಲ್ಲ ಒಂದು ಕಡೆ ಇನ್ವೆಸ್ಟ್ಮೆಂಟ್ ಮಾಡಿ ಹೀಗೆಲ್ಲ ಮಾಡ್ತಾ ಇದ್ದರೆ ಆದಷ್ಟು ನೀವು ಕಡಿಮೆ ಮಾಡಿಕೊಡಿ. ನೀವೇ ಸ್ವಂತವಾಗಿ ನಿಲ್ಲುವಂಥ ಪ್ರಯತ್ನವನ್ನು ಮಾಡಿ. ಎಷ್ಟೋ ಸಲ ಇನ್ನೊಬ್ಬರಿಗೆ ಟೈಮ್ ಚೆನ್ನಾಗಿಲ್ಲ ಅಂದರೆ ನಮ್ಮ ಟೈಮು ಹೆಚ್ಚು ಕಡಿಮೆ ಆಗುತ್ತೆ. ನಮಗೆ ಟೈಮ್ ಸರಿ ಇಲ್ಲ ಅಂದರೆ ಇನ್ನೊಬ್ಬರಿಗೂ ಪಾಪ ತೊಂದರೆ ಕೊಟ್ಟ ಹಾಗಾಗ್ತದೆ ಜೀವನದಲ್ಲಿ. ಇನ್ನೊಬ್ಬರಿಗೆ ತೊಂದರೆ ಏನೋ ಸಮಸ್ಯೆ ಏನೋ ಆದಷ್ಟು ಜೀವನದಲ್ಲಿ ಕೊಡದೇ ಇದ್ದ ಹಾಗೆ ನಾವು ಆದಷ್ಟು ಸ್ವತಂತ್ರವಾದಂಥ ದಾರಿಯಲ್ಲಿ ಹೋಗುವಂಥ ಪ್ರಯತ್ನವನ್ನು ಮಾಡಬೇಕು. ಯಾಕಂದರೆ ಇನ್ನೊಬ್ಬರಿಗೆ ಆದರೆ ಉಪಕಾರ ಮಾಡುವಂಥ ಪ್ರಯತ್ನವನ್ನು ಮಾಡಬೇಕು. ತೊಂದರೆಯನ್ನು, ಅಪಕಾರವನ್ನು, ದುಃಖವನ್ನು ಕೊಡಲಿಕ್ಕೆ ಆದಷ್ಟು ಹೋಗಬಾರ್ದು. ಇನ್ನು ಕೆಲವೊಂದು ಏನೂ ಮಾಡಲಿಕ್ಕಾಗಲ್ಲ, ವಿಧಿ ಇಲ್ಲದೆ ಕೆಲವೊಂದು ಆಗಿಬಿಡುತ್ತೆ. ಹಾಗಾಗಿ ಅಂಥದ್ದಕ್ಕೇನು ಮಾಡಲಿಕ್ಕಾಗಲ್ಲ. ಇನ್ನು ರವಿಯಿಂದ ಚಿಂತನೆ ಮಾಡುವಂಥದ್ದು ಸ್ವಲ್ಪ ರಾಜಕೀಯ ವ್ಯಕ್ತಿಗಳಿಗೆ ಈ ತಿಂಗಳಲ್ಲಿ ಏನೋ ಒಂದು ಕಡೆ ಲಾಭಾಂಶಗಳು ಸಿಗುವಂಥದ್ದು. ರಿಯಲ್ ಎಸ್ಟೇಟ್ ಉದ್ಯಮಿಗಳಿಗೂ ಕೂಡ ಪರವಾಗಿಲ್ಲ, ಎಲ್ಲೋ ಒಂದು ಕಡೆಗೆ ಅವಕಾಶಗಳು ಅದು ಇದು ಸಿಗುವಂಥ ಸಾಧ್ಯತೆಗಳಾಗುತ್ತೆ. ಮತ್ತು ಜೀವನದಲ್ಲಿ ಕೆಲವೊಂದಷ್ಟು ಬಹಳ ಬೇಜಾರು, ಬಹಳ ಚಿಂತೆಯನ್ನು ಮಾಡ್ತಾ ಇದ್ದರೆ ಅದಕ್ಕೆ ಯಾರೋ ನಿಮ್ಮ ಸ್ನೇಹಿತರು ಬಂದು ನಿಮ್ಮ ಸಪೋರ್ಟ್ ಮಾಡ್ತಾರೆ. ಎಷ್ಟೋ ಸಲ ನಾವು ಕೆಲಸ ಕಾರ್ಯಗಳನ್ನು ಮಾಡ್ತಾ ಇರ್ತೇವೆ, ಆದರೆ ಕೆಲವೊಂದಷ್ಟು ವಿಷಯದಲ್ಲಿ ಬೇಜಾರಾಗ್ತದೆ. ಏನು ಮಾಡಬೇಕಪ್ಪ, ಏನು ಮಾಡಿದ್ರು ಇದು ಮುಂದೆ ಹೋಗ್ತಾ ಇಲ್ಲ, ಕೆಲಸ ಹಿಂದೆ ಬೀಳ್ತಾ ಇದೆಯಲ್ಲ, ಏನು ಮಾಡಲಿ ಅಂಥೇಳಿ ಬೇಜಾರಾಗುತ್ತೆ. ಹಾಗೂ ಯಾರೋ ನಿಮ್ಮ ಹಿಂದೆ ಬಂದು ಸ್ನೇಹಿತರು, ಗುರುಗಳು, ಮಹಾತ್ಮರು, ಹೀಗೆ ಹಿರಿಯರು ನಿಮಗೆ ಬಹಳ ಒಳ್ಳೆ ರೀತಿಯಾದಂಥ ಅವಕಾಶಗಳನ್ನು ಕೂಡ ಕೊಡ್ತಾರೆ. ಸ್ವಲ್ಪ ಪ್ಲ್ಯಾನು ಈ ತಿಂಗಳು ಸ್ವಲ್ಪ ಸಕ್ಸಸ್ಫುಲ್ ಆಗುವಂಥ ಸಾಧ್ಯತೆಗಳಿದೆ. ಎಷ್ಟೋ ಸಲ ನಾವು ಪ್ಲ್ಯಾನ್ ಮಾಡ್ತಾ ಇರ್ತೇವೆ, ಆ ಪ್ಲ್ಯಾನ್ ಸಕ್ಸಸ್ಫುಲ್ ಆಗೋದಿಲ್ಲ. ಈ ತಿಂಗಳಲ್ಲಿ ಪ್ಲ್ಯಾನ್ ಸಕ್ಸಸ್ಫುಲ್ ಆಗುವಂಥದ್ದು, ಏನೋ ಒಂದು ಕಡೆಗೆ ಇನ್ನೊಬ್ಬರಿಗೆ ಏನೋ ಒಳ್ಳೆ ರೀತಿಯಾಗಿ ಅವಕಾಶಗಳನ್ನು ಮಾಡಿಕೊಡುವಂಥದ್ದು. ಉದ್ಯೋಗ ಕಳ್ಕೊಂಡು ಹೋದಂಥವ್ರು ಸ್ವಲ್ಪ ಉದ್ಯೋಗಾದಿಗಳು ಕೂಡ ಸಿಗುವಂಥ ಅಂಥವುಗಳು ಕೂಡ ಇದೆ. ಹಾಗೆ ಧಾರ್ಮಿಕವಾದಂಥ ಮುಖಂಡರಿಗೆ, ಪಾಠ ಪ್ರವಚನವನ್ನು ಮಾಡುವಂಥ ವ್ಯಕ್ತಿಗಳಿಗೆ ಸ್ವಲ್ಪ ಬಹಳ ಉತ್ತಮವಾದಂಥದ್ದು ಸನ್ಮಾನಗಳು ಕೂಡ ಈ ತಿಂಗಳಲ್ಲಿ ಸಿಗುವಂಥ ಹಂತಗಳು ಕೂಡ ಇದೆ. ಮತ್ತು ಹಣಕಾಸು ಬಹಳಷ್ಟು ಬರುತ್ತೆ, ಬಹಳಷ್ಟು ಖರ್ಚಾಗುತ್ತೆ ನಿಮಗೆ. ಯಾಕಂದರೆ ಬುಧಾದಿತ್ಯ ಯೋಗವೂ ಕೂಡ ಆಗುತ್ತೆ, ರಾಶ್ಯಾಧಿಪತಿ ಬುಧನೇ ಅಲ್ವಾ, ಹಾಗಾಗಿ ಯೋಗವೂ ಕೂಡ ಆಗುತ್ತೆ. ಅದೇ 12ನೇ ರಾಶಿಯೂ ಕೂಡ ಬರ್ತಾರೆ. ಹಾಗಾಗಿ ಸ್ವಲ್ಪ ಖರ್ಚು ಕೂಡ ಜಾಸ್ತಿ ಆಗುತ್ತೆ. ಹಾಗೆ ಹಣಕಾಸಲ್ಲಿ ಸ್ವಲ್ಪ ಲೆಕ್ಕಾಚಾರ ಇಟ್ಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡಿ. ಯಾಕಂದರೆ ಕನ್ಯಾ ರಾಶಿ ಅಂತಂದರೆ ಬಹಳಷ್ಟು ಜನ ಸಿಹಿಯಾದಂಥವರು, ದೊಡ್ಡ ದೊಡ್ಡ ಲೆಕ್ಕಾಚಾರ ತಜ್ಞರು ಇದ್ದೀರಿ ನೀವು. ಆದರೂ ಕೂಡ ಕೆಲವೊಂದು ಸಲ ನಿಮ್ಮ ಲೆಕ್ಕಾಚಾರವೇ ವ್ಯತ್ಯಾಸ ಆಗ್ತದೆ. ಹಾಗಾಗಿ ಸ್ವಲ್ಪ ಲೆಕ್ಕಾಚಾರದಲ್ಲಿ ಸ್ವಲ್ಪ ಜಾಗೃತ ವಹಿಸ್ಕೊಳ್ಳಿ. ಕಳೆದು ಹೋದಂತಹ ಭೂಮಿ, ಕಳೆದು ಹೋದಂತಹ ವ್ಯಕ್ತಿಗಳು ಈ ತಿಂಗಳಲ್ಲಿ ಪುನಃ ವಾಪಸ್ ಬರುವಂಥ ಸಾಧ್ಯತೆಗಳಿದ್ದಾವೆ. ಹಾಗಾಗಿ ಆ ಪ್ರಯತ್ನ ಮಾಡಿ. ಎಷ್ಟೋ ಸಲ ನಾವು ಪ್ರಯತ್ನ ಮಾಡ್ತಾ ಇರ್ತೇವೆ, ಕಳೆದು ಹೋದದ್ದು ಹೋಯಿತು ಅಂತ ಆಗುತ್ತೆ. ಹಾಗೆ ಆಗುವಂಥದ್ದು ಬೇಡ. ಹಾಗೆ ಜೀವನದಲ್ಲಿ ಬಹಳ ಮುಖ್ಯವಾಗಿ ನೀರಿನ ವ್ಯಾಪಾರ ವ್ಯವಹಾರ ಮಾಡೋರು, ವಸ್ತ್ರ ಆಭರಣಗಳನ್ನು ವ್ಯಾಪಾರ ವ್ಯವಹಾರ ಮಾಡೋರು, ಅದರ ಜೊತೆಗೆ ಹಣ್ಣು ತರಕಾರಿ ವ್ಯಾಪಾರ ವ್ಯವಹಾರ ಮಾಡೋರು, ನಿಮಗೆ ಈ ತಿಂಗಳಲ್ಲಿ ಬಹಳಷ್ಟು ಅನುಕೂಲಗಳು ಕೂಡ ಇದೆ, ಭಾಳಷ್ಟು ಅವಕಾಶಗಳು ಕೂಡ ಇದೆ. ಎಷ್ಟೋ ಸಲ ನಾವು ಯೋಚನೆ ಮಾಡ್ತಾ ಇರ್ತೇವೆ, ನಮ್ಮ ವ್ಯಾಪಾರ ವ್ಯವಹಾರ ಮಾಡ್ತಾ ಇರ್ತೇವೆ, ಆದರೆ ಯಾವುದೂ ಕೂಡ ಲಾಭಾಂಶದ ಕಡೆಗೆ ಬರಲ್ಲ. ಜೀವನದಲ್ಲಿ ಇನ್ನೂ ತೊಂದರೆ, ಇನ್ನೂ ಸಮಸ್ಯೆಗಳೇ ಬರ್ತಾ ಇರುತ್ತೆ. ಹಾಗಾಗಿ ಇಂತಹ ವ್ಯಾಪಾರ ವ್ಯವಹಾರ ಮಾಡೋರು ಹೆಚ್ಚಿನದಾದಂಥ ಅವಕಾಶಗಳು ಕೂಡ ಇದೆ, ಲಾಭಗಳು ಕೂಡ ಇದೆ. ಪ್ರಯತ್ನವನ್ನು ಮಾಡಿ. ಮತ್ತು ಬಹಳ ಮುಖ್ಯವಾಗಿ ಚೋಲ್ಟ್ರಿ ನಡೆಸುವಂಥ ಒಂದು ಇವೆಂಟ್ ಮ್ಯಾನೇಜ್ಮೆಂಟ್ ಮಾಡುವಂಥವ್ರು, ಅಡುಗೆ ಕಾಂಟ್ರಾಕ್ಟರು, ಇಂಥವರೆಲ್ಲ ಈ ರಾಶಿಯವರಿಗೆ ಬಹಳ ಒಳ್ಳೆಯದು. ಏಕಾದಶದಲ್ಲಿ ಗುರು ಇದ್ದಾಗ ಧಾರ್ಮಿಕವಾದಂಥ ಅವಕಾಶಗಳು ಕೂಡ ಸಿಗುತ್ತೆ. ಮತ್ತು ಧಾರ್ಮಿಕವಾದಂಥ ಪ್ರಯತ್ನ ನೀವು ತೊಡಗಿಕೊಳ್ಳುವಾಗುತ್ತೆ. ಮತ್ತು ಅದರಿಂದ ನಿಮಗೂ ಕೂಡ ಆರ್ಥಿಕವಾದಂಥ ಅವಕಾಶಗಳಾಗುತ್ತೆ. ನೋಡಿ, ಒಂದು ಹಂತಕ್ಕೆ ಒಂದು ಚಿಕ್ಕದಾದಂಥ ಮದುವೆ ನಡೆದರೆ ಎಷ್ಟು ಜನಕ್ಕೆ ಅದರಿಂದ ಅನ್ನಾಹಾರಗಳ ಅವಕಾಶಗಳಾಗುತ್ತೆ, ಅದರ ಜೊತೆಗೆ ಎಷ್ಟು ಜನಕ್ಕೆ ದುಡಿಮೆ ಆಗುತ್ತೆ, ಅದು ಎಷ್ಟು ಜನಕ್ಕೆ ಸಂಸ್ಕಾರ ಕೊಟ್ಟ ಹಾಗಾಗುತ್ತೆ. ನಮ್ಮ ಸನಾತನ ಪರಂಪರೆಯೇ ಹಾಗೆ. ಒಂದು ಒಳ್ಳೆಯ ಕೆಲಸ ಮಾಡಿದರೆ 10 ಜನಕ್ಕೆ ಚಪ್ರ ಹಾಕವನಾದಿಯಾಗಿ, ಅಥವಾ ಹೂ ತರುವನಾದಿಯಾಗಿ
ಹೂವು ಬೆಳೆಯುವನಾದಿಯಾಗಿ, ಹೀಗೆ ಪ್ರತಿಯೊಂದು ಮನುಷ್ಯನಿಗೂ ಕೂಡ 10 ಜನ ಕೆಲಸ ಕಾರ್ಯಗಳು ವೃದ್ಧಿಯಾಗುತ್ತೆ. ಹಾಗಾಗಿ ಎಲ್ಲವೂ ಕೂಡ ಒಂದಕ್ಕೊಂದು ಕೊಂಡೇ ಇದ್ದ ಹಾಗೆ. ಹಾಗಾಗಿ ನಮ್ಮ ಸನಾತನ ಸಂಸ್ಕಾರದಲ್ಲಿ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅಂತೇಳಿ ದೇವರಲ್ಲಿ ಬೇಡ್ಕೊಳ್ಳುವುದು ನಾವು. ಯಾಕಂದರೆ ಭಗವಂತ ಎಲ್ಲರಿಗೂ ಕೂಡ ಅನುಗ್ರಹ ಮಾಡ್ತಾನೆ. ಆದರೆ ನಾವು ಭಗವಂತ ಲೋಕಾ ಸಮಸ್ತ ಸುಖಿನೋ ಭವಂತು ಅಂತೇಳಿ ದೇವರಲ್ಲಿ ಬೇಡ್ಕೊಳ್ಳೋದು. ಯಾಕಂದರೆ ದೇವರು ಭಗವಂತ ಎಲ್ಲರಿಗೂ ಕೂಡ ಚೆನ್ನಾಗಿ ಇಡುವ ಹಾಗಾಗಲಿ ಅಂಥೇಳಿ. ಇನ್ನು ನಕ್ಷತ್ರ ಪರಿಹಾರಗಳು ಏನು ಕನ್ಯಾ ರಾಶಿಯವರಿಗೆ ಅಂತಂದರೆ, ಒಂದನೇದಾಗಿ ಉತ್ತರ ನಕ್ಷತ್ರ 2, 3, 4ನೇ ಪಾದ. ನಿಮಗೆ ಒಂದೇ ದೊಡ್ಡದಾದಂಥ ಪರಿಹಾರ, ವರಮಹಾಲಕ್ಷ್ಮಿ ಹಬ್ಬ ಇದೆ. ಇಂಥ ಹಬ್ಬದ ದಿವಸ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಮಹಾಲಕ್ಷ್ಮಿಯನ್ನು ಬೇಡ್ಕೊಳ್ಳಿ. ಅಮ್ಮ, ನನಗೆ ದಾರಿ ತೋರಿಸ್ಬೇಕು, ನಿನ್ನ ಬಿಟ್ಟರೆ ನನಗೆ ಗತಿ ಇಲ್ಲ, ನೀನೇ ದಾರಿ ತೋರಿಸ್ಬೇಕು ಅಂಥೇಳಿ ಇಡೀ ದಿವಸ ಆ ಲಕ್ಷ್ಮಿಯನ್ನು ಭಕ್ತಿಯಿಂದ ಪ್ರಾರ್ಥನೆ ಮಾಡಿ. ಸಾಧ್ಯವಾದರೆ ಈ ಬಿಲ್ವ ವೃಕ್ಷ, ಬಿಲ್ಪತ್ರೆ ಮರ ನೋಡಿರ್ತೀರಿ ನೀವು ಎಲ್ಲರೂ ದೇವಸ್ಥಾನದಲ್ಲಿ, ಬೇರೆ ಬೇರೆ ಕಡೆಗಿರುತ್ತೆ. ಅಂತಹ ಆ ಬಿಲ್ವ ವೃಕ್ಷದ ಮರಕ್ಕೆ ಹೋಗಿ ಒಂದು ಪ್ರದಕ್ಷಿಣೆ ಮಾಡಿ ಭಕ್ತಿಯಿಂದ ನಮಸ್ಕಾರ ಮಾಡಿ. ಬಿಲ್ವ ವೃಕ್ಷ ಪ್ರದಕ್ಷಿಣೆ, ಬಿಲ್ವ ವೃಕ್ಷ ನಮಸ್ಕಾರ, ಇದು ಬಹಳ ಉತ್ತಮವಾದಂಥದ್ದು. ಹಾಗೆ ಇನ್ನು ಎರಡನೇದಾಗಿ ಉತ್ತರ ನಕ್ಷತ್ರ, ಹಾಗೆ ಹಸ್ತ ನಕ್ಷತ್ರ. ಹಸ್ತ ನಕ್ಷತ್ರದವರು ಹುಣ್ಣಿಮೆ ಇದೆ ನೋಡಿ, 28ನೇ ತಾರೀಕಿಗೆ ಹುಣ್ಣಿಮೆ ಇದೆ. ಈ ಹುಣ್ಣಿಮೆ ದಿವಸ ಸಾಧ್ಯ ಆದರೆ ಒಂದು ಬೆಳಗ್ಗೆಯಿಂದ ಆರಂಭ ಮಾಡಿ ಒಂದು ಸಾಯಂಕಾಲದವರೆಗೆ ಅಥವಾ ಸಂಜೆವರೆಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ತುಪ್ಪದ ದೀಪವನ್ನು ಬೆಳಗುವ ಹಾಗೆ ಮಾಡಿ. ಯಾಕಂದರೆ ಇವೆಲ್ಲ ಕೆಲಸಗಳು ಕೂಡ ಕೈಯಲ್ಲಿ ಮುಟ್ಟದಂತಹದ್ದು ಕೆಲಸ ಕೈ ಹೊತ್ತುತ್ತಾ ಹೋಗ್ತದೆ. ಅದಕ್ಕೆ ಹೇಳ್ತಾರೆ ಆಡು ಭಾಷೆಯಲ್ಲಿ, ಏನಪ್ಪ ಕೆಲಸನೇ ಕೈ ಹೊತ್ತುವುದಿಲ್ಲ ಅಂತ. ಕೈ ಹೊತ್ತುವುದಿಲ್ಲ ಅಂತಂದ್ರೇನು, ಆ ಕೆಲಸ ವೃದ್ಧಿಯನ್ನು ಕೊಡ್ತಾ ಇಲ್ಲ ಅಂತ. ಕೆಲಸ ನಡೀತಾ ಇದೆ, ಆದರೆ ಅದರಲ್ಲಿ ವೃದ್ಧಿ ಆಗಬೇಕು, ಅದರಲ್ಲಿ ಲಾಭಾಂಶಗಳಾಗಬೇಕು, ಮತ್ತು ಅದರಲ್ಲಿ ಒಂದು ಸ್ಥಿರತೆ ಆಗುವ ಹಾಗಾಗಬೇಕು. ಈ ಸ್ಥಿರತೆ, ಲಾಭ, ಕೈ ಹಿಡುವಂಥದ್ದೇನಿದೆಯಲ್ವ, ಅದು ವಿಶೇಷವಾಗಿ ಹುಣ್ಣಿಮೆ ದಿವಸ ಬಹಳ ವೃದ್ಧಿ ಆಗುತ್ತೆ. ಯಾಕೆ ಹುಣ್ಣಿಮೆ ದಿವಸ ಆಗುತ್ತೆ ಅಂತಂದರೆ, ಹುಣ್ಣಿಮೆಯಲ್ಲಿ ಪೂರ್ಣವಾದಂಥ ಚಂದ್ರನ ಪ್ರಭಾವವಿರುತ್ತೆ. ಹಣ ಬರಲಿಕ್ಕೆ ಶುಕ್ರ ಕಾರಕ, ಬಂದಂಥ ಉಳಿಲಿಕ್ಕೆ ಹಣ ಚಂದ್ರನೇ ಕಾರಕ ಶಾಸ್ತ್ರಗಳಲ್ಲಿ. ಹಾಗಾಗಿ ಈ ಚಂದ್ರನ ದಶೆಯಿಂದ, ಚಂದ್ರನ ಅನುಗ್ರಹದಿಂದ ಒಂದಂತಕ್ಕೆ ನಮ್ಮಲ್ಲಿ ಹಣ ಉಳಿದು ಬೆಳವಣಿಗೆ ಆಗುವ ಹಾಗಾಗುತ್ತೆ. ಎಷ್ಟೋ ಸಲ ನಮ್ಮಲ್ಲಿ ಹಣ ಬರುತ್ತೆ, ಆದರೆ ಅದೆಲ್ಲ ಸೋರಿ ಹೋಗಿಬಿಡುತ್ತೆ. ಹಾಗಾಗಿ ನೀವು ಬಹಳ ಮುಖ್ಯವಾಗಿ ಪ್ರಯತ್ನವನ್ನು ಮಾಡಿ. ಇನ್ನು ಚಿತ್ತಾ ನಕ್ಷತ್ರವು ಸಂಕಷ್ಟರ ಗಣಪತಿ ಇದೆ. ಆ ದಿವಸ ಪ್ರಯತ್ನ ಮಾಡಿ. ನೀವು ಅದರ ಜೊತೆಗೆ ನಾಗರ ಪಂಚಮಿಯೂ ಇದೆ. ಆ ದಿವಸವೂ ಕೂಡ ನಾಗನ ಕಟ್ಟೆಗೆ ನಮಸ್ಕಾರ ಪ್ರಾರ್ಥನೆಯನ್ನು ಮಾಡಬಹುದು. ಹೀಗೆ ನಕ್ಷತ್ರ ಪರಿಹಾರಗಳನ್ನು ಮಾಡಿ. ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತವರು ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕನ್ನು ಮಾಡಿ, ಶೇರನ್ನು ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡೋಣ. ನಮಸ್ಕಾರ. ಲೋಕ ಸಮಸ್ತ ಸುಖಿನೋ ಭವಂತು. ನಮಸ್ಕಾರ.